ಇನ್ನು ಇಡಿ ಆಫೀಸ್ನಲ್ಲಿ ಕೇಜ್ರಿವಾಲ್ಗೆ ಮೆಡಿಕಲ್ ಚೆಕಪ್ ಕೂಡ ಮಾಡಲಾಗಿದೆ. ನಿನ್ನೆ ಬಂಧನ ಆದ ಬಳಿಕ ಮೆಡಿಕಲ್ ಚೆಕಪ್ ಮಾಡೋದು ಪ್ರೊಸೀಜರ್ ಕೂಡ ಆಗುತ್ತೆ. ಹೀಗಾಗಿ ಇಡಿ ಆಫೀಸ್ನಲ್ಲೇ ಕೇಜ್ರಿವಾಲ್ಗೆ ಮೆಡಿಕಲ್ ಚೆಕಪ್ಪನ್ನು ಮಾಡಲಾಗಿದೆ. ದೆಹಲಿಯ ಇಡಿ ಆಫೀಸ್ಗೆ ತೆರಳಿದ ವೈದ್ಯರ ತಂಡ ಅಂದರೆ ಅರೆಸ್ಟ್ ಆದ ಬಳಿಕ ಅವರ ಆರೋಗ್ಯ ತಪಾಸಣೆ ಮಾಡೋದು ಒಂದು ಪ್ರೊಸೀಜರ್ ಕೂಡ ಹೌದು. ಹೀಗಾಗಿ ಈ ಪ್ರೊಸೀಜರ್ನ ಮುಗಿಸೋ ಸಂದರ್ಭ ಮೆಡಿಕಲ್ ಚೆಕಪ್ ಮಾಡಲಾಗ್ತಾ ಇದೆ. ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಗುತ್ತೆ. ನಿನ್ನೆ ರಾತ್ರಿ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಲಾಯಿತು. ಅದಾದ ಬಳಿಕ ಅವರನ್ನು ವಶಕ್ಕೆ ಪಡೆದಂಥ ಇಡಿ ಅಧಿಕಾರಿಗಳು ಈಗ ಇಡಿ ಆಫೀಸ್ನಲ್ಲೇ ಅವರನ್ನು ಇಟ್ಟಿದ್ದಾರೆ. ಹೀಗಾಗಿ ಮೆಡಿಕಲ್ ತಂಡ ಭೇಟಿ ಕೊಟ್ಟಿದೆ. ಮೆಡಿಕಲ್ ತಂಡ ಇನ್ಫ್ಯಾಕ್ಟ್ ಇಡಿ ಆಫೀಸ್ಗೆ ತೆರಳಿ ಅಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡುತ್ತೆ. ಈ ಆರೋಗ್ಯ ತಪಾಸಣೆ ಆದ ಬಳಿಕ ಕೇಜ್ರಿವಾಲ್ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಒಂದು ಇಡಿ ಬಲೆಗೆ ಕೇಜ್ರಿವಾಲ್ ಬಿದ್ದಿದ್ದಾರೆ. ಈಗಾಗಲೇ ಅಲ್ಲಿನ ಲಿಕ್ಕರ್ ಗೇಟ್ ಅಂತ ಏನು ಕರೀತಾರೆ ಅಥವಾ ಈಗಾಗಲೇ ಮದ್ಯ ಹಗರಣ ಇದೆ. ಆ ಮದ್ಯ ಹಗರಣದಲ್ಲಿ ಇವರಿಗೆ 9 ಬಾರಿ ಸಮನ್ಸನ್ನು ನೀಡಲಾಗಿತ್ತು. ಆದರೆ ಯಾವುದೇ ಸಮನ್ಸ್ಗೆ ಅವರು ಪ್ರತಿಕ್ರಿಯೆ ಕೊಡದ ಹಿನ್ನೆಲೆಯಲ್ಲಿ, ಅದಕ್ಕೆ ಸಮನ್ಸ್ ನೀಡಿದರೂ ಕೂಡ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಈಗ ಅವರ ಬಂಧನವನ್ನು ಮಾಡಲಾಗಿದೆ. ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದ್ರ ಜೊತೆಗೆ ಇನ್ಫ್ಯಾಕ್ಟ್ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತನಾಡ್ತೀನಿ, ಏನಾಗ್ತಾ ಇದೆ ಅದರ ಬಗ್ಗೆ ಮಾತಾಡೋಣ. ಇನ್ಫ್ಯಾಕ್ಟ್ ಹರೀಶ್, ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ ಕೇಜ್ರಿವಾಲ್ಗೆ ಸಾಕಷ್ಟು ಆತಂಕ ರಾಜಕೀಯವಾಗಿ ಕೂಡ ಎದುರಾಗುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮಾತನಾಡ್ತೀನಿ. ಅದಕ್ಕೂ ಮೊದಲು ಕೆಲವೊಂದಿಷ್ಟು ಡೀಟೇಲ್ಸ್ ಇದೆ, ಅದನ್ನು ಮೊದಲಿಗೆ ನೋಡೋಣ. ಇನ್ಫ್ಯಾಕ್ಟ್ ದೆಹಲಿಯ ಇಡಿ ಮುಖ್ಯ ಕಚೇರಿಗೆ ಬೀಗ ಹಾಕಲಾಗಿದೆ. ದೆಹಲಿಯ ಇಡಿ ಮುಖ್ಯ ಕಚೇರಿಗೆ ಬಿಗಿ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಇನ್ಫ್ಯಾಕ್ಟ್ ಇಡಿ ಮುಖ್ಯ ಕಚೇರಿಯ ಬಳಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. 100ಕ್ಕೂ ಹೆಚ್ಚು ದೆಹಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಅರಸೇನಾ ಪಡೆಯ 4 ತುಕಡಿ ಬಂದೋಬಸ್ತ್ ಮಾಡಲಾಗಿದೆ. ದೆಹಲಿಯ ITO ಬಳಿ ಇರುವಂಥ ಇಡಿ ಮುಖ್ಯ ಕಚೇರಿ, ಇಲ್ಲೂ ಕೂಡ ಎಲ್ಲ ರೀತಿಯಂಥ ಸೂಕ್ತ ಭದ್ರತೆಯನ್ನು ನೀಡಲಾಗ್ತದೆ. ಒಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ. ಈ ಒಂದು ಕಾರಣಕ್ಕೋಸ್ಕರ ಈ ಎಲ್ಲ ಭದ್ರತೆಗಳನ್ನು ಹೆಚ್ಚಳ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಬಂಧನವಾದ ಬಳಿಕ ಸಹಜವಾಗಿಯೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಆಯಾ ಸಂಸ್ಥೆಗಳ ವಿರುದ್ಧ ಹೋರಾಟ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ಸಹಜ. ಹೀಗಾಗಿ ದೆಹಲಿಯ ಇಡಿ ಕಚೇರಿಯ ಮುಂಭಾಗ ಈಗ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. 100ಕ್ಕೂ ಹೆಚ್ಚು ದೆಹಲಿ ಪೊಲೀಸರು ನಿಯೋಜನೆ ಮಾಡಿದರೆ ಇದರ ಜೊತೆಗೆ 144 ಸೆಕ್ಷನ್ 144 ಕೂಡ ಜಾರಿ ಮಾಡಲಾಗಿದೆ. ಎಲ್ಲ ಬೆಳವಣಿಗೆಗಳಿಂದ ದೆಹಲಿ ಈಗ ಸದ್ಯಕ್ಕೆ ಬಿಗುವಿನ ವಾತಾವರಣ ಇದೆ. ದೆಹಲಿಯಲ್ಲಿ ರಾಜಕೀಯವಾಗಿ ಅತ್ತ BJP ಇದಕ್ಕೂ ತಮಗೂ ಸಂಬಂಧ ಅಲ್ಲ, ಇದು ಇಡಿಯ ಪ್ರಕರಣದ ಒಂದು ಭಾಗ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇತ್ತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, ನಾಯಕರು BJP ಷಡ್ಯಂತ್ರ ಹೇಳ್ತಾರೆ. ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ಜಾಯ್ನ್ ಆಗ್ತಾರೆ. ಹರೀಶ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ. ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಆಗಿರುವಂಥ ಈ ಒಂದು ಬೆಳವಣಿಗೆ ಇನ್ನಷ್ಟು ರಾಜಕೀಯ ತಿರುವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗಾಗಲೇ ಬಂಧನ ಆದ ಬಳಿಕ ಈಗಾಗಲೇ ಆಪ್ ನಾಯಕರು ಕೂಡ BJP ನಾಯಕರ ವಿರುದ್ಧ ನಿರಂತರವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ? ಮುಂದಿನ ಹಂತದಲ್ಲಿ ಏನಾಗುತ್ತೆ? ಹೌದು ಪ್ರಮೋದ್, ಈಗ ಚುನಾವಣೆ ಘೋಷಣೆ ಆಗಿದೆ. ಚುನಾವಣೆ ಘೋಷಣೆ ಆದ ಬಳಿಕ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ CM ಆಗಿದ್ಕೊಂಡೇ ಈಗ ಬಂಧನ ಆಗಿರತಕ್ಕಂಥದ್ದು ಮೊದಲು ಕೇಜ್ರಿವಾಲ್. ಮುಖ್ಯವಾಗಿ ಬಂಧನ ಆಗುತ್ತೆ ಅಂತಂದಾಗ ಬೇರೆ ಬೇರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂತಹ ಪ್ರಸಂಗ ಇದೆ. ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ. ನಾನು ಜೈಲಿನಿಂದಲೇ ಸರ್ಕಾರವನ್ನು ನಡೆಸ್ತೀನಿ ಅನ್ನುವಂಥದ್ದನ್ನೇ ಹೇಳಿದ್ದಾರೆ. ಅದರ ಜೊತೆಗೆ ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಕೇಜ್ರಿವಾಲ್ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ, ಅವರು ಜೈಲಿನಿಂದಲೇ ಸರ್ಕಾರವನ್ನು ನಡೆಸ್ತಾರೆ. ಇದು ಕೇವಲ ರಾಜಕೀಯ ದ್ವೇಷಕ್ಕಾಗಿ BJP ಅವರು ನಡೆಸ್ತಿರ್ತಕ್ಕಂತಹ ದ್ವೇಷದ ರಾಜಕಾರಣ ಇದು. ಹೀಗಾಗಿ ನಾವು ಬಗ್ಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಡೀ ದೇಶಾದ್ಯಂತ ಆಮ್ ಆದ್ಮಿ ಕಾರ್ಯಕರ್ತರು BJP ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಿಗೆ ಈಗ ಆಯಾ ಹೈಕಮಾಂಡ್ಗಳು ಸಂದೇಶ ರವಾನಿಸಿವೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಬೀಡು ಬಿಟ್ಟಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೀವೆಲ್ಲರೂ ಅಲರ್ಟ್ ಮೂಡ್ನಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕಕ್ಕೂ ಕೂಡ ಇದೇ ಒಂದು ಎಚ್ಚರಿಕೆ ಬಂದಿದೆ. ಚುನಾವಣೆಯ ಸಂದರ್ಭ ಯಾವ ನಾಯಕರ ಮೇಲೆ ಬೇಕಾದರೂ ಇಡಿ ದಾಳಿಗಳಾಗಬಹುದು. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಮೇಲೆ ಹೆಚ್ಚು ವಾಗ್ದಾಳಿ ನಡೆಸುವಂತಹ ನಾಯಕರು ಯಾರಿದ್ದಾರೆ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ನಿನ್ನೆ ಕಾಂಗ್ರೆಸ್ ಸಭೆಯಲ್ಲಿ ಕೂಡ ಇದೊಂದೊಂದು ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. CM ಸಿದ್ದರಾಮಯ್ಯ ಅವರು ಮುಖ್ಯವಾಗಿ ಸಂತೋಷ್ ಲಾಡ್ ಹಾಗೂ ಪ್ರದೀಪ್ ಈಶ್ವರ್ ಅವರಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದು, ಮತ್ತೆ ಕೆಲವು ಸಚಿವರುಗಳು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನ
ಕೊಟ್ಟಿರುವಂತಹದ್ದು. ಇದು ಒಂದು ಕಡೆ ಆದ್ರೆ ಇನ್ನು ಈ ಒಂದು ಕೇಜ್ರಿವಾಲ್ ಅವರನ್ನ ಬಂಧಿಸಿರುವಂತಹ ಪ್ರಕರಣ ಏನಿದೆ ಇದಕ್ಕೆ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಚುನಾವಣೆಯ ಸಂದರ್ಭದಲ್ಲಿ ಈ ತರ ಬಂಧಿಸಬಾರ್ದಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ನಾವು ಕೇಜ್ರಿವಾಲ್ ಅವರಿಗೆ ಬೆಂಬಲವನ್ನ ಸೂಚಿಸುತ್ತೇವೆ, ಅವರ ಕುಟುಂಬದವರ ಜೊತೆ ನಾವು ಇರ್ತೀವಿ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮತ್ತೆ ಕಾನೂನು ಹೋರಾಟಕ್ಕೆ ಬೇಕಾದಂತ ಅಗತ್ಯ ನೆರವುಗಳನ್ನು ಕೂಡ ಕೊಡ್ತೀವಿ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮತ್ತೆ ಪಿಣರಾಯಿ ವಿಜಯನ್ ಹಾಗೂ ಸ್ಟಾಲಿನ್ ಅವರು ಕೂಡ ಕೇಜ್ರಿವಾಲ್ ಅವರಿಗೆ ಬೆಂಬಲವನ್ನ ಸೂಚಿಸಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಬಂಧನವನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಲಾಗ್ತಿದೆ. ಸುಪ್ರೀಂ ಕೋರ್ಟ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಇದೇ ಪ್ರಕರಣದಲ್ಲಿ ಈಗಾಗಲೇ ಆಮ್ ಆದ್ಮಿ ಪಕ್ಷದ 4 ನಾಯಕರನ್ನ ಬಂಧಿಸಲಾಗಿದೆ. BRS ನ ಕೆ ಕವಿತಾ ಅವರನ್ನು ಕೂಡ ಇದೇ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಈ ಪ್ರಕರಣ ಮತ್ತಿನ್ಯಾವ ಹಂತಕ್ಕೆ ತಿರುಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಪ್ರಮೋದ್. ಥ್ಯಾಂಕ್ ಯು ಹರೀಶ್. ಇದ್ರ ಜೊತೆಗೆ ಈಗಾಗಲೇ ಇಡಿ ಕಚೇರಿ ಮುಂಭಾಗ ಕೂಡ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಕಾವೇರ್ತಾ ಇದೆ. ದೆಹಲಿಯಲ್ಲೂ ಕೂಡ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಇನ್ಫ್ಯಾಕ್ಟ್ ದೆಹಲಿ ಸದ್ಯಕ್ಕೆ ರಾಜಕೀಯದ ಹಾಟ್ ಪೊಲಿಟಿಕಲ್ ತಾಣವಾಗಿದೆ. ಯಾಕೆಂದರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು BJP ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಇದನ್ನು ರಾಜಕೀಯ ದುರುದ್ದೇಶದಿಂದ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಡಿ ಕಚೇರಿಯ ಮುಂಭಾಗದಲ್ಲೂ ಕೂಡ ಈ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಅಂಥವ್ರನ್ನ ಈಗ ವಶಕ್ಕೆ ಪಡೆಯುವಂಥ ಕೆಲಸವನ್ನು ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ನಮಗೆ ದೆಹಲಿಯಿಂದ ಬರ್ತಾ ಇರುವಂಥ ಸುದ್ದಿ ಇಡಿ ಆಫೀಸ್ ಮುಂಭಾಗ, ಅದೇ ರೀತಿ BJP ಆಫೀಸ್ ಮುಂಭಾಗ ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ರು ಅವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇದರ ಜೊತೆಗೆ ನಿನ್ನೆ ತಾನೇ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಯಿತು. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇಡಿ ಅಧಿಕಾರಿಗಳು ಅವರ ನಿವಾಸಕ್ಕೆ ಬಂದು ಅರೆಸ್ಟ್ ಮಾಡಿದ್ರು. ಅದಾದ ಬಳಿಕ ರಾಜಕೀಯವಾಗಿ ಒಂದು ಪ್ರಕರಣ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ.